ಕಾಂಗ್ರೆಸ್ ಸರ್ಕಾರ ಕಳೆದ ಚುನಾವಣೆಯಲ್ಲಿ ಗ್ಯಾರಂಟಿಗಳನ್ನು ಮುಂದಿಟ್ಟು ಜನರ ಬಳಿ ಹೋಗಿತ್ತು. ಜೊತೆಗೆ ಸಹಿ ಹಾಕಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಕೂಡ ಸಹಿ ಹಾಕಿ ಗ್ಯಾರಂಟಿಗಳನ್ನು ಜನರ ಮುಂದೆ ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದರು. ಇದರ ನಡುವೆ ಈಗ ಗ್ಯಾರಂಟಿಗಳನ್ನು ಪರಿಷ್ಕರಣೆ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಯಾಕೆಂದರೆ ಅನರ್ಹರಿಗೂ ಕೂಡ ಈ ಗ್ಯಾರಂಟಿ ಯೋಜನೆ ಸಿಗ್ತಾ ಇದೆ ಅನ್ನುವಂಥದ್ದು ಸರ್ಕಾರದ ವಾದ, ಮಂತ್ರಿಗಳ ವಾದ, ಮುಖ್ಯಮಂತ್ರಿಗಳ ವಾದ. ಆದರೆ ಅದಕ್ಕೆ ವಿಪಕ್ಷಗಳು ಕೂಡ ಗರಂ ಅಂತಾವೆ, ಗುರುಗುರು ಅಂತಾವೆ. ಕಾರಣ ಇಷ್ಟೇ, ನೀವು ಹೇಳಿದಂಥ ಸಂದರ್ಭದಲ್ಲಿ, ನೀವು ಭರವಸೆ ಕೊಟ್ಟಂಥ ಸಂದರ್ಭದಲ್ಲಿ ಕಾಕಾ ಪಾಟೀಲ್ಗೂ ಫ್ರೀ, ಮಹಾದೇವಪ್ಪಂಗೂ ಫ್ರೀ ಅಂತ ಹೇಳಿದ್ರಿ. ಈಗ ಯಾಕೆ ಕಂಡೀಷನ್ ಆಗ್ತೀರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾದರೆ ಪರಿಷ್ಕರಣೆ ಹೇಗೆ ಮಾಡಲಾಗತ್ತೆ? ಮತದಾರರಿಗೆ ಮಾತ್ರ ಗ್ಯಾರಂಟಿನ? ನೋಡೋಣ ಅವನಿಷ್ಟೋರಿಲ್ಲಿ. ಡಿ ಕೆ ಶಿವಕುಮಾರ್ ಅವರೇ, ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ನೀವು ನುಡಿದಂತೆ ನಡೆದಿದೆ ಅಂತ ಹೇಳಿದ್ರ, ನೀವು ಹೇಳಿದ ಪ್ರಕಾರ ಅವ್ರಿಗೆ 2,000 ರೂಪಾಯಿ ಕೊಡಿ. ಯಾರಿಗೂ ಯಾವ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸುವುದಿಲ್ಲ. ನಿಲ್ಲಿಸೋದು ನಮ್ಮ ಕಾರ್ಯಕ್ರಮ ಅಲ್ಲ. ಗ್ಯಾರಂಟಿಗಳ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ತಡ. ವಿಪಕ್ಷಗಳಂತೂ ಸರ್ಕಾರದ ವಿರುದ್ಧ ಉರಿದು ಬೀಳ್ತಿವೆ. ಸರ್ಕಾರ ಅನರ್ಹರನ್ನ ತೆಗೆಯುವುದಕ್ಕೆ ಪರಿಷ್ಕರಣೆಗೆ ಮುಂದಾಗಿದ್ದೇವೆ ಅಂತ ಹೇಳ್ತಿದ್ರೆ, ಬಿಜೆಪಿ ನಾಯಕರು ಬೊಕ್ಕಸದತ್ತ ಬೊಟ್ಟು ಮಾಡಿ ಕಾಲೆಳೆಯೋಕೆ ಮುಂದಾಗ್ತಿದ್ದಾರೆ. ವಿಪಕ್ಷಗಳ ಟೀಕೆಗೆ ಕಾಂಗ್ರೆಸ್ ನಾಯಕರು ಕೌಂಟರ್ ಅಟ್ಯಾಕ್ ಮಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ, ಗ್ಯಾರಂಟಿ ಪರಿಷ್ಕರಣೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅಂತೂ ಕೆಂಡ ಕಾರಿದ್ದಾರೆ. ಸರ್ಕಾರದ ನಡೆಗೆ ಕಿಡಿಕಾರಿದ ಅಶೋಕ್, ಮೊದಲು ನುಡಿದಂತೆ ನಡೆದಿದ್ದೇವೆ ಎಂದ್ರಿ, ಈಗ ಪರಿಶೀಲನೆ ಅಂತಿದ್ದಾರೆ. ವಿಜೇಂದ್ರ ಮಾತನಾಡಿ, ಹಣದ ಕ್ರೋಢೀಕರಣ ಸಾಧ್ಯವಾಗದಿದ್ದಕ್ಕೆ ಪರಿಷ್ಕರಣೆ ಮಾಡ್ತಿದ್ದಾರೆ ಅಂತ ಕುಟುಕಿದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ, ಪುಕ್ಕಟ್ಟೆ ಪ್ರಚಾರ ಬೇಡ. ನೀವು ನುಡಿದಂತೆ ನಡೆದಿದೆ ಅಂತ ಹೇಳಿದ್ರ, ಎಲ್ಲ ಪ್ರತಿ ಗೃಹಿಣಿಯರಿಗೂ ನೀವು ಹೇಳಿದ ಪ್ರಕಾರ ಅವ್ರಿಗೆ 2,000 ರೂಪಾಯಿ ಕೊಡಿ. ಮತ್ತು ಇದಕ್ಕೆ ರಿವಿಷನ್ ಅನ್ನೋ ಹೆಸರಲ್ಲಿ ಆ ಹೆಣ್ಣು ಮಕ್ಕಳ ಜೀವನದ ಜೊತೆ ಚೆಲ್ಲಾಟ ಆಡಬೇಡಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದೆ. ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಒಂದು ರೀತಿ ಫಲಾನುಭವಿಗಳ ಮೇಲೆ ಆರೋಪಗಳನ್ನು ಮಾಡಿಕೊಂಡು ಅದನ್ನ ಲಕ್ಷಾಂತರ ಜನ ಏನು ಫಲಾನುಭವಿಗಳಿದ್ರು ಅವರ ಕಡಿತಗೊಳಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದೀರಿ. ಖಂಡಿತ ಸರಿಯಲ್ಲ. ಬಿಜೆಪಿ ನಾಯಕರ ಮಾತಿಗೆ ಸಿಎಂ ಡಿ ಕೆ ಶಿವಕುಮಾರ್ ಕೆರಳಿ ಕೆಂಡವಾಗಿದ್ದಾರೆ. ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಫಲಾನುಭವಿಗಳನ್ನ ಬಿಟ್ಟು ಯಾರದ್ದೋ ಖಾತೆಗೆ ಹಣ ಹೋಗ್ತಿದೆ. ಇದೆಲ್ಲವನ್ನೂ ನಾವು ಸರಿ ಮಾಡಬೇಕಿದೆ. ವೋಟ್ ಇದ್ದವರಿಗೆ ಮಾತ್ರ ಗ್ಯಾರಂಟಿಗಳನ್ನ ಕೊಡಬೇಕು. ಹೀಗಾಗಿ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ರು. ಯಾರ್ದೋ ಅಕೌಂಟ್ ದುಡ್ಡು ಹೋಗ್ತಾ ಇದೆ, ನಮಗೆ ನೇರವಾಗಿ ಕರೆಕ್ಟಾಗಿ ಅವ್ರ ಅಕೌಂಟ್ಗೆ ದುಡ್ಡು ಹೋಗ್ಬೇಕು. ಯಾರು ಡ್ರಾ ಮಾಡ್ತಾ ಇದ್ದಾರೆ ಅದೆಲ್ಲ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ. ಆಮೇಲೆ ಕರ್ನಾಟಕದವ್ರಿಗೆ ನಾವು ಈ ಗ್ಯಾರಂಟಿ ಕೊಡ್ತಾ ಇರೋದು. ಕರೆಂಟು ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾರು ವೋಟ್ ಇದೆ ಅವ್ರು ಕೊಡಬೇಕು. ವೋಟ್ ಇಲ್ಲದೆ ಇದ್ದವ್ರಿಗೆ ಯಾರು ಕೊಡ್ಬೇಕು? ಯಾಕೆ ಕೊಡ್ಬೇಕು? ನಾವು ಬಸ್ ಅವ್ರಿಗೆಲ್ಲ ಒಂದು ಐಡೆಂಟಿಫಿಕೇಶನ್ ಕಾರ್ಡ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಹಿಂದೆನೇ ತೀರ್ಮಾನ ಮಾಡಿದ್ವಿ. ಸೊ ಅದನ್ನ ಸ್ಟ್ರೀಮ್ ಲೈನ್ ಮಾಡ್ತೀವಿ ಅಷ್ಟೇ. ಇದು ನಮ್ಮ ಪ್ರೀತಿ, ನಮ್ಮ ಹೃದಯದಿಂದ ಕೊಟ್ಟಂತ ಪಂಚ್ ಗ್ಯಾರಂಟಿ. ಹೆಣ್ಣು ಕುಟುಂಬದ ಕಣ್ಣು, ಅವ್ರಿಗೆ ಶಕ್ತಿ ಜಾಸ್ತಿ ಸಿಗಬೇಕು, ಮನೆ ಬೆಳಗಬೇಕು. ಆ ದೃಷ್ಟಿಯಿಂದ ಕೊಟ್ಟಿರೋ ಗ್ಯಾರಂಟಿ, ದೇಶಕ್ಕೆ ಮಾದರಿ ಇರೋ ಗ್ಯಾರಂಟಿ. ಯಾವ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ಪಾಪ ಅಪೋಸಿಷನ್ ಪಾರ್ಟಿಯವ್ರು ಮಾತಾಡ್ತಾ ಇರ್ತೀವಿ. ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಟ್ವೀಟ್ ಮಾಡಿ ಪಂಚ ಗ್ಯಾರಂಟಿಗಳನ್ನ ನಾವು ನಿಲ್ಲಿಸೋ ಮಾತಿಲ್ಲ ಅಂದಿದ್ದಾರೆ. ಈ ವಾಗ್ಯುದ್ಧಗಳ ನಡುವೆ ಗೃಹಜ್ಯೋತಿಗೆ ಶೀಘ್ರದಲ್ಲೇ ಮೇಜರ್ ಸರ್ಜರಿ ಆಗಲಿದೆ. 200 ಯೂನಿಟ್ ವರೆಗೆ ಫ್ರೀ ವಿದ್ಯುತ್ ಪಡೆಯುತ್ತಿರುವ 1.70 ಕೋಟಿ ಕುಟುಂಬಗಳಿಗೆ 440 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗ್ತಿದೆ. ಆದರೆ ಗೃಹ ಬಳಕೆ ಹೆಸರಲ್ಲಿ ವಾಣಿಜ್ಯ ಬಳಕೆಗೂ ಫ್ರೀ ವಿದ್ಯುತ್ ಬಳಕೆಯಾಗ್ತಿರೋ ಬಗ್ಗೆ ಆರೋಪಗಳು ಕೇಳಿಬಂದಿವೆ. ಅನ್ಯ ರಾಜ್ಯದವರು ಗೃಹಜ್ಯೋತಿ ಬಳಸುತ್ತಿದ್ದಾರೆ. ಹೀಗಾಗಿ ಆಧಾರ್ ಮತ್ತು ಫೋನ್ ನಂಬರ್ ಮೂಲಕ ಪುನರ್ ಪರಿಶೀಲನೆ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, TV9.